ಹಾಯ್ ವೆಲ್ಕಮ್ ಟು ನೇತ್ರ ಕುಕ್ಕಿಂಗ್ ಪಾಯಿಂಟ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನಿವತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದು ಪನ್ನೀರ್ ಪರೋಟ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು 3 ಕಪ್ಪು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. 2 ಸ್ಪೂನ್ ಆಯಿಲ್ ಮತ್ತು 1 ಸ್ಪೂನ್ ಸಾಲ್ಟನ್ನು ಹಾಕಿ ಇದನ್ನು ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ನಾವು ಚೆನ್ನಾಗಿ ನಾದ್ಕೊಳ್ತೀವಿ ಅಷ್ಟೇ ಚೆನ್ನಾಗಿ ಪರೋಟ ಸಾಫ್ಟಾಗಿ ಬರುತ್ತೆ. ಆ ಪಾತ್ರದಲ್ಲಿ ನನಗೆ ಮಾಡಲಿಕ್ಕೆ ಸರಿಯಾಗಿ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಸೆಲ್ಫ್ ಮೇಲೆ ಇಟ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. 10 to 15 ಮಿನಿಟ್ ಆದರೂ ಚೆನ್ನಾಗಿ ನಾದ್ಕೊಳ್ಳಿ. ಈ ರೀತಿ ಸಾಫ್ಟಾಗಿ ಬರುತ್ತೆ. ಇವಾಗ ಎಲ್ಲವನ್ನು ನಾನು ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ನಮ್ಮ ಪರೋಟ ಉಂಡೆ ಎಲ್ಲ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಕೂಡ ಇದೆ ಉಂಡೆ. ಇವಾಗ ಇದಕ್ಕೆ ಒಂದು ಸ್ಟಫಿಂಗ್ ರೆಡಿ ಮಾಡ್ತಾ ಇದ್ದೀನಿ. ಪನ್ನೀರನ್ನು ನಾನು ತುರ್ಕೊಳ್ತಾ ಇದ್ದೀನಿ. ಇದೆಲ್ಲ ಪುಡಿ ಮಾಡಿ ಇದಕ್ಕೆ ಇವಾಗ ನಾನು 1 ಆನಿಯನ್ಸ್, 1 ಇಂಚು ಜಿಂಜರ್ ಹಾಕ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಸಾಲ್ಟ್, 1/4 ಟೇಬಲ್ ಸ್ಪೂನ್ ಟರ್ಮರಿಕ್, 1/4 ಟೇಬಲ್ ಸ್ಪೂನ್ ಅಜ್ವಾನ ಕ್ರಷ್ ಮಾಡಿ ಹಾಕಿದ್ದೀನಿ. ಸಾರಿ, ಇದು ಸ್ಕಿಪ್ ಆಗಿದೆ. 1/4 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಎಲ್ಲವನ್ನು ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಎಲ್ಲ ಉಂಡೆ ರೆಡಿ ಆದ ಮೇಲೆ ನಾವು ಚಪಾತಿ ಉಂಡೆ ಮಾಡಿ ಇಟ್ಟಿದ್ದೀವಲ್ಲ ಇವಾಗ ಚಪಾತಿ ಉಂಡೆಗೆ ನಾವು ಪನ್ನೀರ್ ಉಂಡೆಯನ್ನು ಸ್ಟಫಿಂಗ್ ಚೆನ್ನಾಗಿ ಮಾಡಬೇಕು. ಇದು ಸ್ವಲ್ಪನೂ ಓಪನ್ ಆಗದೆ ಇರುವ ರೀತಿಯಲ್ಲಿ ಚೆನ್ನಾಗಿ ಕವರ್ ಮಾಡಿ ಸ್ಟಫಿಂಗ್ ಮಾಡಬೇಕು. ಇವಾಗ ಸ್ವಲ್ಪ ಗೋಧಿ ಹುಡಿಯನ್ನು ಹಾಕಿ ಚೆನ್ನಾಗಿ ಚಪಾತಿಯನ್ನು ಲಟ್ಟಿಸಬೇಕು. ಪರೋಟಾನ ಇದು ಚೆನ್ನಾಗಿ ಬರ್ತದೆ. ಯಾವುದೇ ರೀತಿ ಓಪನ್ ಆಗ್ತಾ ಇಲ್ಲ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಕ್ಲಿಯರ್ ಆಗಿ ಬಂದಿದೆ ಪರೋಟ. ಇವಾಗ ನೋಡ್ಬೋದು ನೀವು ಇಲ್ಲಿ ಎಲ್ಲ ಪರೋಟವನ್ನು ನಾನು ಇದೇ ರೀತಿ ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈ ಪರೋಟ ಮಕ್ಕಳ ಟಿಫಿನ್ ಬಾಕ್ಸಿಗೆ ತುಂಬಾ ಹೇಳಿ ಮಾಡಿಸಿದ ಹಾಗೆ ಇದೆ. ಯಾಕೆಂದರೆ ಇದು ಒಂದು ತೊಗೊಂಡು ಹೋಗಿದ್ರೆ ಅವರಿಗೆ ಹೊಟ್ಟೆ ತುಂಬುತ್ತೆ. ನನ್ನ ಮಗಳಿಗೆ ಸಹ ನಾನು ಇದನ್ನೇ ಕಳಿಸ್ತಾ ಇದ್ದೀನಿ. ಅವಳು ಫುಲ್ ಖಾಲಿ ಮಾಡಿ ಬರ್ತಾಳೆ. ಯಾಕೆಂದರೆ ಅವಳಿಗೆ ಇಷ್ಟ ಆಗುತ್ತೆ. ಮಕ್ಕಳು ಕೊಟ್ಟ ಟಿಫನನ್ನು ಫುಲ್ ಖಾಲಿ ಮಾಡಿ ಬಂದರೆ ಅದೇ ಅಮ್ಮನಿಗೆ ತುಂಬ ಖುಷಿಯಾದ ವಿಷಯ ಅಲ್ವಾ. ಇವಾಗ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಇವಾಗ ಪರೋಟವನ್ನು ಹಾಕಿದ್ದೀನಿ. ಅದು ಒಂದು ಕಡೆ ಬೆಂದಿದೆ. ಇವಾಗ ಇನ್ನೊಂದು ಕಡೆ ಹಾಕಿ ಮತ್ತೆ ಆಯಿಲ್ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡ್ಬೋದು. ತುಂಬಾ ಸಾಫ್ಟ್ ಕೂಡ ಆಗಿದೆ. ಇದು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಪರೋಟ. ಇದು ಹೆಲ್ದಿ ಕೂಡ ಇದೆ. ಯಾಕೆಂದರೆ ನಾವು ಪನ್ನೀರ್ ಯೂಸ್ ಮಾಡಿರ್ತೀವಿ. ಪನ್ನೀರ್ ನಮ್ಮ ದೇಹಕ್ಕೆ ತುಂಬಾ ಹೆಲ್ದಿ ಆಗಿರುತ್ತೆ. ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ನೋಡಿ ಬೇಕಿದ್ರೆ. ಯಾಕೆಂದರೆ ಡೈಲಿ ಒಂದೇ ಥರ ನಾವು ತಿಂಡಿ ಮಾಡ್ತಾಯಿದ್ರೆ ಅವರಿಗೆ ಇಷ್ಟ ಆಗಲ್ಲ. ಇದೇ ತಿಂಡಿ ಡೈಲಿ ಇದೇ ತಿಂಡಿ ಅಂತ ಕೇಳ್ತಾರೆ. ಡಿಫ್ರೆಂಟ್ ತಿಂಡಿ ನಾವು ಟ್ರೈ ಮಾಡಿದರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ, ತುಂಬಾ ಖುಷಿ ಆಗ್ತಾರೆ. ಸೊ ಅವ್ರ ಖುಷಿ ಮುಂದೆ ನಮಗೆ ಮಾಡೋದೇನು ಕಷ್ಟ ಆಗಲ್ಲ. ಸೊ ಇದು ಈಸಿಯಾಗಿ ಕೂಡ ಇದೆ. ಏನು ಈ ಕಷ್ಟ ಇಲ್ಲ ಇದು ಮಾಡಲಿಕ್ಕೆ. ತುಂಬಾ ಈಸಿ ಇಂದ ಮಾಡ್ಕೊಳ್ಬೋದು ಪನ್ನೀರ್ ಪರೋಟವನ್ನು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಲೈಕ್ಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಬಾಯ್.